ಇನ್ನು ಗದಗದಲ್ಲಿ ಬಸ್ ಪಲ್ಟಿಯಾಗಿ ವಿದ್ಯಾರ್ಥಿಗಳು ಸೇರಿದಂತೆ 25ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಗದಗದ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಬಳಿ ನಡೆದಿರುವಂತಹ ಒಂದು ಅಪಘಾತ ಇದೆ. ಹೊಸ ರೀತಿಯಿಂದ ಲಕ್ಷ್ಮೇಶ್ವರ ಕಡೆಗೆ ಕೆಎಸ್ಆರ್ಟಿಸಿ ಬಸ್ ತೆರಳುತ್ತಾ ಇತ್ತು. ಬೈಕ್ಗೆ ಸೈಡ್ ಕೊಡೋಕೆ ಹೋಗಿ ಬಸ್ ಪಲ್ಟಿಯಾಗಿದೆ. ಬಸ್ನಲ್ಲಿ 130ಕ್ಕಿಂತಲೂ ಹೆಚ್ಚು ಜನರು ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಬಸ್ ಯಾವಾಗ ಪಲ್ಟಿ ಆಯಿತು ಈ ಒಂದು ಅವಘಡದಿಂದ ಸುಮಾರು 25ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಆ ಬಸ್ನ ಸ್ಪೀಡ್ ಕಮ್ಮಿ ಇದ್ದಿದ್ದಕ್ಕೆ ಹೆಚ್ಚಿನ ಅಪಾಯ ಆಗಿಲ್ಲ. ಅಕಸ್ಮಾತ್ ಬಸ್ ಏನಾದರೂ ಓವರ್ ಸ್ಪೀಡಲ್ಲಿ ಇದ್ದಿದ್ದರೆ ಈ ಒಂದು ಗಾಯಾಳುಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಇತ್ತು ಅನ್ನುವಂಥದ್ದು ಅಧಿಕಾರಿಗಳ ಒಂದು ಮಾಹಿತಿ. ಈಗ ಗಾಯಾಳುಗಳನ್ನು ಗದಗ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹಲೋ ಹಲೋ ಹೆಸರು ಚಿಕಡೆ ಬಿದ್ದೈತಿ ಯಾರಿಗೇನಿಲ್ಲ ಇದರ ಕುರಿತಂತೆ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಗದಗದ ಪ್ರತಿನಿಧಿ ಸುರೇಶ್ ಕಡ್ಲಿಮಟ್ಟಿ. ಸುರೇಶ್, ಈಗ ಗಾಯಾಳುಗಳ ಪರಿಸ್ಥಿತಿ ಹೆಂಗಿದೆ, ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಹೌದು, ಏನು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸಿಗ್ಲಿ ಬಳಿ ಒಂದು ಘಟನೆ ನಡೆದಿರುವಂತದ್ದು. ಮುಖ್ಯವಾಗಿ ಇವತ್ತು ಏನು ಬೆಳಗ್ಗೆ ಹೊಸ ರೀತಿ ಅನ್ನುವಂತ ಗ್ರಾಮದಿಂದ ಲಕ್ಷ್ಮೇಶ್ವರ ಕಡೆಗೆ ಬಸ್ ತೆರಳ್ತಾ ಇದ್ದು ಸುಮಾರು 130ಕ್ಕೂ ಹೆಚ್ಚು ಜನರು ಆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಪ್ರಮುಖವಾಗಿ ಏನು ಸಿಗ್ಲಿ ಬಳಿ ಬರುವಂತ ಸಂದರ್ಭದಲ್ಲಿ ಒಂದು ಮುಂದ್ಗಡೆ ಬೈಕ್ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಬಸ್ಗೆ ಅಂದ್ರೆ ಹಿಂದ್ಗಡೆ ಬೈಕ್ ಬರ್ತಾ ಇತ್ತು. ಬೈಕ್ಗೆ ಸೈಡ್ ಕೊಡಲು ಹೋಗೋ ಸಂದರ್ಭದಲ್ಲಿ ಪಕ್ಕದಲ್ಲಿಯೇ ಏನು ಈಗ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಕಾಲುವೆ ಇದೆ, ಅಲ್ಲಿ ಪಕ್ಕದಲ್ಲಿ ಏನು ಬಸ್ಸಿನ ಗಾಲಿಗಳು ಸ್ಕಿಡ್ ಆಗಿ ಬಸ್ ಏನು ಡ್ರೈವರ್ಗೆ ನಿಯಂತ್ರಣಕ್ಕೆ ಸಿಕ್ಕಿಲ್ಲ. ಹೀಗಾಗಿ ಆ ಸಂದರ್ಭದಲ್ಲಿ ಮತ್ತೆ ವೇಗ ಕೂಡ ಕಡಿಮೆ ಇತ್ತು. ಹೀಗಾಗಿ ಅವಾಗ ಪಲ್ಟಿ ಆಗಿದೆ. ಪಲ್ಟಿ ಆಗಿ ಅಲ್ಲಿ ಸುಮಾರು 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅಂದ್ರೆ ಈ ಸಿಗ್ಲಿಯಿಂದ ಹೊಸ ರೀತಿಯಿಂದ ಏನು ಲಕ್ಷ್ಮೀ